ಮೊದಲನೇದಾಗಿ ನಮ್ಮ ಸಿನಿಮಾದ ಕ್ಯಾಪ್ಟನ್ ಯಾರೋ ಡೈರೆಕ್ಟರ್ ನಾರಾಯಣ. ಯಾವುದೇ ಸಿನಿಮಾಗೆ ಒಬ್ಬ ಮುಖ್ಯ ಅಂದರೆ ನಿರ್ದೇಶಕರು ಮುಖ್ಯ ಆಗ್ತದೆ. ನಿರ್ದೇಶಕ ಕತೆ ಹೇಳಿದಾಗ ನಮಗೆ ನಾರಾಯಣವರು ಯಾವ ರೀತಿ ತೆಗಿತಾರೆ ಅಂತ ನನಗೆ ಗೊತ್ತು, ಅನುಭವ ಆಗಿದೆ. ಆಲ್ರೆಡಿ ನಾವು ಅವ್ರ ಜೊತೆ 3 ಸಿನಿಮಾ ಮಾಡಿದ್ದೀನಿ. ಸಿನಿಮಾನ ಕತೆ ಹೇಳಿದಾಗ ನಂಗೆ ಲೈನ್ ಹೇಳಿದ್ರು, ಸರ್ ಇವತ್ತು ಈ ರೀತಿ ಇವತ್ತಿನ ಯೂತ್ ಜನರು ಯಾವ ರೀತಿ ಇದ್ದಾರೆ, ತಂದೆ ತಾಯಿ ಏನು ಮಾಡ್ತಾರೆ, ಅದು ಯಾವ ರೀತಿ ಇವತ್ತು ಸೊಸೈಟಿ ಹಾಳಾಗಿ ಹೋಗ್ತಾಯಿದೆ, ಅದನ್ನು ಯಾವ ರೀತಿ ಬದಲಾವಣೆ ಮಾಡಬೇಕು, ಯಾವ ರೀತಿ ಸಮಾಜದಲ್ಲಿ ಹೇಳೋದು ಅಂತ ಅಂದಾಗ ನಮ್ಗೆ ಖುಷಿ ಆಯಿತು. ಲೈನ್ ಚೆನ್ನಾಗಿದೆ ಸರ್ ಮಾಡೋಣ. ಆಮೇಲೆ ಒಂದು ಸತಿ ಫುಲ್ಲಾಗಿ ಹೇಳಿದ್ರು, ಇಷ್ಟ ಆಯಿತು. ಸರ್ ಇದಕ್ಕೆ ಪಾತ್ರಧಾರಿಗೆ ಆಡು ಅಂತ ಕೇಳಿದಾಗ, ಸರ್ ಲವ್ ಮಾಡೋಕ್ಕೆ ಶ್ರೇಯಸ್ ಇದ್ದಾರೆ, ಕಂಡಿಡಿಯೋಕ್ಕೆ ವಿಜಯ್ ಇದ್ದಾರೆ, ತಂದೆ ತಾಯಿಯಾಗಿ ತಾರಾ ಮತ್ತು ನಮ್ಮ ಶರತ್ ಲೋಹಿತೇಶ್ವರ ಇದ್ದಾರೆ. ಈ ಥರ ಪಾತ್ರ ಹುಡುಗಿರಬೇಕು ಅವರು ಸರ್ ಅಂದರೆ. ಆಮೇಲೆ ಬತ್ತಾ ಆಂಜನೇಯ ಬಾಲ್ದಷ್ಟು ಆರ್ಟಿಸ್ಟ್ ಬಂತು, 19 ಜನ ಆರ್ಟಿಸ್ಟ್ ಬಂತು. ಕಾಮಿಡಿ ಪ್ರತಿಯೊಬ್ಬರು ಇದ್ದಾರೆ. ಆಮೇಲೆ ನಾರಾಯಣ ಅಂದ್ಮೇಲೆ ಕಾಮಿಡಿ ಇದ್ದೇ ಇರ್ತದೆ, ಆಮೇಲೆ ಕಂಟೆಂಟ್ ಇದ್ದೇ ಇರ್ತದೆ. ಈ ಸಿನಿಮಾದ ಒಟ್ಟಾರೆ ಓವರಾಲ್ ಮಾರುತ ಕತೆ ಇಸ್ ಎ ವೆರಿ ಗುಡ್ ಸ್ಟ್ರಾಂಗ್. ಮಾರುತ ಪವರ್ಫುಲ್ ಟೈಟ್ಲು, ಆಂಜನೇಯ ಒಂದು ಶಕ್ತಿ. ಆ ಶಕ್ತಿ ಒಂದು ಸಿನಿಮಾ ಕೊಟ್ಟಾಗ ಆ ಪವರ್ನ ಅದನ್ನು ಯಾವ ರೀತಿ ಮುಂದಕ್ಕೆ ತೊಗೊಂಡು ಹೋಗ್ತಾರೆ, ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾರೆ. ದುನಿಯಾ ವಿಜಿ ಸಲಗ ಮತ್ತು ಭೀಮಾ ಮಾಡಿದ ಬೇರೆ ಡಿಫ್ರೆಂಟಾಗಿ ಮಾಡ್ಕೊ ಜನ ಬಂದು. ಈ ಸಿನಿಮಾ ಇದು ಬೇರೆ ಥರ ತೊಗೊಂಡು ಹೋಗ್ತಾರೆ. ಅವ್ರ ಇಮೇಜ್ ಆಗಿರ್ಬೋದು, ಅವ್ರ ಪರ್ಫಾರ್ಮೆನ್ಸ್ ಆಗ್ಬೋದು, ಅವ್ರು ಡಿಗ್ನಿಫೈಡ್ ಆಗೋದು, ಅವ್ರು ಮಾಡಿದ ಪಾತ್ರನ ನಿಜವಾಗ್ಲೂ ಒಂದು ಮೆಸೇಜ್ ಕೊಡೋ ಸಿನಿಮಾ.